ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರ ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಅಂತ ನಾನು ಊಹೆ. ಇದು ಬೇರೆ ಬೇರೆ ಅವರವ್ರನ್ನೆಲ್ಲ ಅದು ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದಾವೆ, ಅದೆಲ್ಲರೂ ಬಂದಿರ್ಬೋದು, ಅಥವಾ ಈ ರಾಜಕೀಯದಲ್ಲಿ ಇದರಿಂದಾನು ಬಂದಿರಬಹುದು. ಆದರೆ ಒಂದು ಏನಂದರೆ ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಂಥವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನೂ ಅವ್ರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ST ಕಮ್ಯುನಿಟಿ. ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದಂಥದ್ದು ನಾನು ನೋಡಿದ್ದೀನಿ. ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ. ನನಗೂ ಅವ್ರಿಗೂ ಸುಮಾರು 30-40 ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ. ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೋ. ಈಗ ಅವರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ.